ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಟಿ.ಬಿ. ಜಯಚಂದ್ರ ಅವರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಸೊ ಹೀಗಾಗಿ ಟಿ.ಬಿ. ಜಯಚಂದ್ರ ಅವರ ನಿವಾಸಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಭೇಟಿ ಕೊಡ್ತಾರೆ. ಜಯಚಂದ್ರ ಅವರನ್ನ ಭೇಟಿ ಮಾಡ್ತಾರೆ. ಟಿ.ಬಿ. ಜಯಚಂದ್ರ ಅವರು ಬಹಿರಂಗವಾಗಿ ತಮ್ಮ ನೋವನ್ನು, ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು, ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ. ಹೀಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳು ಟಿ.ಬಿ. ಜಯಚಂದ್ರ ಅವರನ್ನ ಭೇಟಿ ಮಾಡ್ತಾರೆ, ಅವ್ರ ಮನೆಗೆ ಹೋಗ್ತಾರೆ. ಭಿನ್ನಮತವನ್ನು ಶಮನಗೊಳಿಸುವ ಪ್ರಯತ್ನದಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ. ನೋಡಿ, ಒಬ್ಬೊಬ್ಬರನ್ನೇ ಮುಖ್ಯಮಂತ್ರಿಗಳು ಸ್ವತಃ ಅವ್ರ ಮನೆಗೆ ಭೇಟಿ ಕೊಟ್ಟು ಅವರನ್ನು ಸಮಾಧಾನ ಮಾಡುವ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಕೃಷ್ಣಪ್ಪ ಅವರನ್ನು ಮೊನ್ನೆ ಡಿ.ಕೆ. ಶಿವಕುಮಾರ್ ಅವರು ಭೇಟಿಯಾದರು. ಒಲ್ಲದ ಮನಸ್ಸಿನಿಂದಲೇ ಕೃಷ್ಣಪ್ಪ ಅವರು ಸಹ ಒಪ್ಕೊಂಡ್ರೆ. ಯಾಕೆಂದರೆ ಮನೆ ಬಾಗಿಲಿಗೆ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಅಂದರೆ ನಾವು ಗೌರವ ಕೊಡಬೇಕಲ್ವಾ. ಆಗಲೂ ಹಠ ತೋರಿಸ್ತೀನಿ ಅಂದರೆ ಎಷ್ಟು ಮಟ್ಟಿಗೆ ಸರಿ. ಸೊ ಹಾಗಾಗಿ ಒಂದು ಸ್ವಲ್ಪ ದಿನ ಕಾದು ನೋಡ್ತೀನಿ ಅಂತ ಅವರು ಹೇಳಿದರು. ಈಗ ಮತ್ತೊಬ್ಬರು ಟಿ.ಬಿ. ಜಯಚಂದ್ರ. ಸೊ ಹಾಗಾಗಿ ಟಿ.ಬಿ. ಜಯಚಂದ್ರ ಅವರ ನಿವಾಸಕ್ಕೆ ಮುಖ್ಯಮಂತ್ರಿಗಳು ಏನು ಕೆಲವೇ ಕ್ಷಣಗಳಲ್ಲಿ ಭೇಟಿ ಕೊಡ್ತಾರೆ, ಅವರನ್ನೂ ಸಮಾಧಾನ ಮಾಡುವಂಥ ಒಂದು ಕಾರ್ಯವನ್ನು ಮಾಡ್ತಾರೆ. ಸೊ ಆ ಮೂಲಕ ಡಿ.ಕೆ. ಶಿವಕುಮಾರ್ ಅವರು ಈ ಸಮಾಧಾನ ಮಾಡುವ ಕಾರ್ಯದಲ್ಲಿ ಭಾಗಶಃ ಯಶಸ್ವಿ ಆಗ್ತಾ ಇದ್ದಾರೆ.